ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ತಾಂಡವ್ ಬಂದು ಒಬ್ಬ ಭಿಕ್ಷುಕನ ಹತ್ರ ಎಲ್ಲನೂ ಹೇಳ್ಕೊತಾ ಇರ್ತಾನೆ. ನನ್ನ ಹೆಂಡತಿ ನನ್ನ ಜೀವನದಲ್ಲಿ ಎಲ್ಲ ಇತ್ತು, ಆದರೆ ನಾನೇ ಅದನ್ನು ಕಳ್ಕೊಂಡೆ. ನಾನು ಏನು ಬೇಕು ಅಂತ ಅಂದ್ಕೊಂಡಿದ್ದು ಎಲ್ಲನೂ ದೇವರು ಹೆಚ್ಚಾಗಿ ಕೊಟ್ಟಿದ್ದ. ರಾಜನ ಥರ ಬದುಕೋದಕ್ಕೆ ಮಾಡಿದ್ದ. ಒಳ್ಳೆ ಅಪ್ಪ ಅಮ್ಮ, ಇಬ್ಬರು ಮುದ್ದಿನ ಮಕ್ಕಳು, ಹೆಂಡತಿ. ನಾನು ಏನು ಹೇಳಿದ್ರು ಕೂಡ ಕೇಳಿಕೊಂಡು, ನಾನು ಏನು ಹೇಳಿದ್ರು ಕೂಡ ಮಾಡ್ಕೊಂಡಿದ್ಲು. ಆದರೆ ನಾನು ಅವಳನ್ನು ತಿರಸ್ಕಾರ ಮಾಡಿ ನಾನು ಅಂದ್ಕೊಂಡಿರೋ ಜೀವನ ಬೇಕು ಅಂತ ಹೋಗಿದ್ದಕ್ಕೆ ಆ ಜೀವನನೇ ನನ್ನನ್ನು ಆ ಜೀವನದಿಂದ ನೀನು ಸರಿ ಇಲ್ಲ ಅಂತ ಹೇಳಿ ತಳ್ಳಿಬಿಟ್ಟಿದೆ ಅಂತ ಹೇಳಿದಾಗ, ನೋಡು ನೀನು ಎಷ್ಟು ಪುಣ್ಯ ಮಾಡಿದ್ಯಾ ಅಂತಂದರೆ ನೀನು ಆ ಒಂದು ಕೆಲಸನ ಮಾಡಿಲ್ಲ. ಆ ಕೆಲಸನ ನೀನು ಮಾಡೋದಕ್ಕೆ ಹೋಗ್ಬೇಡ. ಆ ಕೆಲಸ ಮಾಡಿ ನಾನಿವತ್ತು ಅನುಭವಿಸ್ತಾ ಇದ್ದೀನಿ. ನಿನ್ಗೆ ಆ ಪರಿಸ್ಥಿತಿ ಆಗಬಾರ್ದು. ಏನು ನಾನು ಮಾಡಿರೋ ಮೋಸಕ್ಕೆ ನನ್ನ ಹೆಂಡತಿಗೆ ಮುಖ ತೋರಿಸೋದಕ್ಕಾಗದೆ, ನಾನು ಅವಳ ಹತ್ರ ಕ್ಷಮೆನೂ ಕೂಡ ಕೇಳೋದಕ್ಕೆ ಹೋಗೋಕ್ಕಾಗದೆ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿ ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ನೀನು ಹಾಗೆ ಮಾಡಬೇಡ. ನೀನು ಹೆಂಡತಿ ಹತ್ರ ಹೋಗಿ ಕ್ಷಮೆ ಕೇಳು. ಅವಳು ಏನೇ ಹೇಳಿದ್ರು ಕೂಡ ಕೇಳು ಅಂತ ಹೇಳಿದಾಗ, ನಿಜವಾಗ್ಲೂ ಅವಳು ನನ್ನನ್ನು ಕ್ಷಮಿಸ್ತಾಳ ಅಂತ ಹೇಳ್ತಾರೆ. ನೋಡು, ನೀನು ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ನಿನ್ನ ಮಕ್ಳಿಗೋಸ್ಕರ ಅವಳು ಬದುಕ್ತಾ ಇದ್ದಾಳೆ. ಅದು ಅಲ್ಲದೆ ನೀನೇ ಬಿಟ್ಟೋದ್ಮೇಲೆ ನಿನ್ನ ಅಪ್ಪ ಅಮ್ಮನ ಅವಳ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಸಾಕ್ತಾ ಇದ್ದಾಳೆ ಅಂತ ಅಂದಮೇಲೆ ಅವಳು ಎಷ್ಟು ಒಳ್ಳೆ ಮನಸ್ಸಿನ ಹುಡುಗಿ ಅಂತ ಹೇಳಿ ಗೊತ್ತಾಗುತ್ತೆ. ನೀನು ಅವಳನ್ನ ಕಳ್ಕೊಂಡ್ರೆ ಜೀವನದಲ್ಲಿ ನೀನು ಇಡೀ ಜೀವನನೇ ಕಳ್ಕೊಂಡಷ್ಟು ನಷ್ಟನ ಮಾಡಬೇಕಾಗತ್ತೆ. ಮೊದಲು ನೀನು ಹೋಗಿ ಅವಳ ಹತ್ರ ಮಾತಾಡು. ಹೀಗೋದ್ರೆ ಅವಳು ನನ್ನ ಕ್ಷಮಿಸ್ತಾಳ. ಈಗ ಹೋಗ್ಬೇಡ. ಈಗ ಹೋದರೆ ಅದು ಸರಿ ಬರೋದಿಲ್ಲ. ನಾಳೆ ಹೋಗು. ಅವಳು ಏನೇ ಶಿಕ್ಷೆ ಕೊಟ್ಟರು ಕೂಡ ಅದನ್ನು ಅನುಭವಿಸು. ನಿನ್ನ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಜೈಲಲ್ಲಿ ಇರ್ತಾನಲ್ಲ ಅವನೊಬ್ಬ ಬಂದ್ಬಿಡ್ತಾನೆ. ಏನು ಬಾಸ್ ಇಲ್ಲಿದ್ದೀರಾ, ಬನ್ನಿ ಅಂತ ಹೇಳ್ತಾನೆ. ನಾನೆಲ್ಲೋ ಬರಲ್ಲ, ಹೋಗು ಅಂತ ಹೇಳ್ತಾರೆ. ಬಾಸ್, ನಾನಿವಾಗ ಹಳೆ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೀನಿ ಬಾಸ್. ಯಾವುದೇ ರೀತಿ ಕಳ್ತನ ಅದೆಲ್ಲ ಮಾಡೋದಿಲ್ಲ. ಇವಾಗ ನಾನು ಏನಿದ್ರು ಪಿಕಪ್ ಡ್ರಾಪು ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ನಾನು ಬರಬೇಕಾ? ಇಲ್ಲ ಕಣ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರಲ್ಲ, ನೀನು ಹೋಗುವ. ಅಯ್ಯೋ ಬನ್ನಿ ಬಾಸ್, ನಾನು ಹೇಳ್ತೀನಿ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊತಾನೆ. ನಾನು ಬರಲ್ಲ ಕಣೋ, ಬರಲ್ಲ ಅಂತ ಹೇಳಿದಾಗ, ಇಲ್ಲ ಇವಾಗ ನೀನು ಹೋದರೆ ಅಲ್ಲಿ ತಪ್ಪಾಗ್ಬಿಡುತ್ತೆ. ಇಷ್ಟೊತ್ತಲ್ಲಿ ಹೋಗಿ ನೀನು ಹೆಂಡತಿ ಮನೆ ಬಾಗಿಲು ಬಡಿದ್ರೆ ಅವಳು ಮನೆಗೆ ಬರಬೇಡ ಹೋಗು ಅಂತ ಹೇಳಿ ಕಳಿಸಿದ್ರೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ನಾಳೆ ಬೆಳಗ್ಗೆ ಹೋಗಿ ನೀನು ಭೇಟಿ ಮಾಡು. ಸದ್ಯಕ್ಕೆ ಇವ್ರ ಜೊತೆ ಹೋಗಿ ಬೆಳಗ್ಗೆವರೆಗೂ ಇರೋ, ಬೆಳಗಿನ ಜಾವ ಹೋಗಿ ಅವಳನ್ನ ಭೇಟಿ ಮಾಡು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇವ್ರನ್ನ ಕೂಡ ಕಾರಲ್ಲಿ ಕೂರಿಸ್ಕೊತಾರೆ. ನಾನು ಬ್ಯಾಗ್ ಕಣೋ, ಬ್ಯಾಗ್ ತೊಗೋತೀನಿ ಸರ್, ನಾವು ತಗೊಂಬರ್ತೀವಿ, ನಡೀರಿ ಸರ್, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ನೋಡಿದ್ರೆ ಬೆಳಗಾಗಿರುತ್ತೆ. ಎಲ್ಲರೂ ಕೂಡ ಹೊರವ್ರ ಕೆಲಸ ಮಾಡ್ತಾ ಇರ್ತಾರೆ. ಮೆಸ್ಸಿಗೆ ಬೆಳಗ್ಗೆನೇ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಕೆಲವೊಂದಷ್ಟು ಜನ ಬಂದಿರ್ತಾರೆ. ಬೇರೆ ಯಾವುದೋ ಹುಡುಗಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲ ಇವಳಿಗೆ ಏನಾಗಿದೆ, ಮದುವೆ ಆಗಿದೆ, 2 ಮಕ್ಕಳಿದೆ, ಹೋಗಿ ದುಡ್ಡಿದೆ ಅಂತ ಹೇಳಿ ಅವನಿಂದ ಬಿದ್ದಿದ್ದಾಳಲ್ಲ, ಇವಳೇನು ಪ್ರೀತಿ ಮಾಡ್ತಾ ಇದ್ದಾಳ? ಅದು ಈ ವಯಸ್ಸಲ್ಲಿ ಪ್ರೀತಿ ಬರುತ್ತಾ? ಇವಳು ದುಡ್ಡಿಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು. ಚೆನ್ನಾಗಿ ದುಡ್ಡು ಸಿಕ್ಕಿದ ಮೇಲೆ ಅವನಿಗೆ ಚೆನ್ನಾಗಿ ಪಂಗ್ನಾಮ ಹಾಕಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಭಾಗ್ಯನ ಅವರಮ್ಮ ಆ ಮಗುಗೆ ಸ್ಕೂಲಿಗೆ ರೆಡಿ ಮಾಡಿಸು ಅಂತ ಹೇಳಿ ಒಳಗಡೆ ಕಳಿಸ್ಬಿಟ್ಟಿರ್ತಾಳೆ. ಅವ್ರು ಹೋದ್ಮೇಲೆ ಈ ಥರ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡು ಸುನಂದ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಆಗ ಭಾಗ್ಯನ ಮಾವ, ಏನಮ್ಮ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ ಅಂತ ಹೇಳಿದಾಗ, ಅದು ಹಾಗಲ್ಲ, ನಾವು ಮಾತಾಡ್ತಾ ಇರೋದಲ್ಲ, ಇಡೀ ಊರಿಗೂರೇ ಮಾತಾಡ್ತಾ ಇದೆ. ಇಡೀ ಊರಿಗೂರೇ ಮಾತಾಡ್ತಾ ಇರ್ಬೋದು. ಇವಾಗ ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡು ಇನ್ನೂ 4 ಜನ ಮಾತಾಡ್ತಾರೆ. ಹಾಗಿದ ಮೇಲೆ ಸತ್ಯ ಏನು ಅಂತ ತಿಳಿದೇನೆ ಈ ಥರ ಎಲ್ಲ ಮಾತಾಡಬಾರ್ದಲ್ವಾ ಅಂತ ಹೇಳಿದಾಗ, ಸಾರಿ ಸರ್, ತಪ್ಪಾಯಿತು ಅಂತ ಹೇಳಿ ಅವ್ರು ಊಟ ಮಾಡ್ತಿರ್ತಾರೆ. ಬಿಗ್ರೆ, ನಿಮ್ಮ ಜೊತೆ 1 ನಿಮಿಷ ಮಾತಾಡಬೇಕು ಬನ್ನಿ ಅಂತ ಹೇಳಿ ಸುನಂದ ಕರ್ಕೊಂಡು ಹೋಗ್ತಾರೆ. ಆಗ ಬಿಗ್ರೆ, ಇವತ್ತು ಅವ್ರು ಮಾತಾಡಿರೋದು ಬೇರೆ ಹೆಣ್ಮಗು ಬಗ್ಗೆ, ಆದರೆ ನಾಳೆ ನಮ್ಮನೆ ಹೆಣ್ಮಗು ಬಗ್ಗೆ ಮಾತಾಡಿದ್ರೆ ಇದೇ ಪರಿಸ್ಥಿತಿ ನಮಗೂ ಬರುತ್ತೆ. ನಮ್ಮನೆ ಹೆಣ್ಮಗು ಬಗ್ಗೆ ಬರ್ತಾ ಇರ್ತಾರ, ಯಾರು ಯಾಕೆ ಅಂತ ಹೇಳಿದಾಗ, ಭಾಗ್ಯನ ಬಗ್ಗೆ. ನಿಮ್ಮ ಹೆಂಡತಿ ನಾನು ಏನು ಹೇಳಿದ್ರು ಕೂಡ ಕೇಳ್ತಾನೆ ಇಲ್ಲ. ಆದಿಗೆ ಈ ವಿಚಾರದಲ್ಲಿ ಭಾಗ್ಯಂಗಿಬ್ರಿಗೂ ಮದುವೆ ಮಾಡಬೇಕು, ಅವ್ರ ಜೊತೆಯಾಗಿರಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ. ಅದೇನಾದರೂ ಆಯಿತು ಅಂತಂದರೆ ಇದೇ ಪರಿಸ್ಥಿತಿ ನಾಳೆ ನಮ್ಮನೆ ಬರೋದು ಅಂತ ಹೇಳಿ ಹೇಳ್ತಾಳೆ. ಅಯ್ಯೋ ಹಾಗಲ್ಲ ಸುನಂದ ಅಂತ ಹೇಳಿದಾಗ, ದಯವಿಟ್ಟು ನನ್ನ ಕೈಯಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ, ನಿಮ್ಮ ಹೆಂಡತಿಗೆ ನೀವೇ ಬುದ್ಧಿ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅವರು ಕೂಡ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಈ ಕಡೆ ಭಾಗ್ಯ ಬಂದು ಗುಂಡಣ್ಣನ ರೆಡಿ ಮಾಡ್ತಾ ಇರ್ತಾಳೆ. ಎಲ್ಲ ಆಯಿತಾ ಅಂತ ಹೇಳಿದಾಗ, ಅಮ್ಮ ಆಯಿತು ಅಂತ ಹೇಳ್ತಾನೆ. ಒಂದು ಡ್ರಾಯಿಂಗ್ ಮಾಡಿಬಿಟ್ಟಿರ್ತಾನೆ. ಅದರಲ್ಲಿ ಇವನು ತನ್ವಿ, ಇವರಮ್ಮ ಮತ್ತು ಆದಿಪಪ್ಪ ಅಂತ ಹೇಳಿ ಚಿತ್ರ ಬಿಡಿಸಿ ಫ್ಯಾಮಿಲಿ ಅಂತ ಹಾರ್ಟ್ ಹಾಕಿರ್ತಾನೆ. ಅದನ್ನ ನೋಡಿ ಏನದು ತೋರಿಸು ಅಂತ ಹೇಳಿದಾಗ, ಏನಿಲ್ಲಮ್ಮ ಅಂತ ಹೇಳಿ ಬಚ್ಚಿಟ್ಕೊತಿರ್ತಾನೆ. ತೋರಿಸು ಅಂದಲ್ಲ ಅಂತ ಹೇಳಿದಾಗ ತೋರಿಸ್ತಾನೆ. ಅದನ್ನ ನೋಡಿ ಭಾಗ್ಯ ನಗ್ತಾ ಇರ್ತಾಳೆ. ಅಮ್ಮ ಸಾರಿ ಅಮ್ಮ, ನಿಂಗೆ ಬೇಜಾರಾಯಿತು ಅಂತಂದರೆ, ಪರವಾಗಿಲ್ಲ ಗುಂಡಣ್ಣ ಅಂತ ಹೇಳಿ ಗಮ್ಮಾಕಿ ಗೋಡೆ ಗಂಟಿಸ್ತಾಳೆ. ಅಮ್ಮ ಇದು ನಿನ್ಗೆ ಇಷ್ಟ ಆಯಿತಾ ಅಂತ ಹೇಳಿದಾಗ, ನಿನ್ಗೇನು ಇಷ್ಟನೋ ಅದು ನನಗಿಷ್ಟ ಅಂತ ಹೇಳಿ ಹೇಳ್ತಾಳೆ. ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿದಾಗ, ಅಮ್ಮ ಬ್ರೋ ಬಂದೇ ಇಲ್ಲ ಫ್ರೆಂಡು, ಆದರೆ ನೀವು ಅವ್ರನ್ನ ಬರೋದಕ್ಕೆ ಹೇಳ್ತೀರಾ ಅಂತ ಹೇಳಿದಾಗ, ನೀನು ಆರಾಮಾಗಿ ಎಲ್ಲ ಚಿಂತೆನೂ ಬಿಟ್ಟು ಸ್ಕೂಲಿಗೆ ಹೋಗು, ಅವ್ರು ಸಂಜೆ ಅಷ್ಟರೊಳಗಡೆ ಮನೆಗೆ ಬಂದಿರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ.
ಥ್ಯಾಂಕ್ಸ್ ಅಮ್ಮ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಡ್ತಾನೆ. ಸುನಂದ ಇದನ್ನು ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಛೇ, ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾಯಿದೆ, ಇದನ್ನೆಲ್ಲ ಹೀಗೆ ಆಗೋದು ಬಿಡಬಾರ್ದು, ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅದೇ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಕುಸುಮ, ದೇವ್ರೆ ನಾನು ಇಷ್ಟು ದಿನದಿಂದ ನಿನ್ನ ಹತ್ರ ಒಂದು ಬೇಡ್ಕೊತಾ ಇದ್ದೀನಿ, ನಾನು ಸೊಸೆ ಜೀವನ ಸರಿ ಹೋಗಬೇಕು ಅಂತ ಹೇಳಿ, ಅದೊಂದು ನಾನು ನಡೆಸ್ಕೊಡಪ್ಪ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ. ಅಷ್ಟಲ್ಲಿ ನೋಡಿದ್ರೆ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದ್ಬಿಟ್ಟು ಅತ್ತೆ ನಿಮ್ಮ ಫೋನ್ ಕೊಡಿ ಅಂತ ಹೇಳಿ ಕೇಳ್ತಾಳೆ. ಯಾಕೆ ಅಂತ ಹೇಳಿದಾಗ ಅದು ಅಂತ ಹೇಳಿದಾಗ, ಓ ಫ್ರೆಂಡಿಗೆ ಫೋನ್ ಮಾಡೋಕ್ಕ? ಅತ್ತೆ ಫ್ರೆಂಡಿಗೆ ಫೋನ್ ಮಾಡೋಕ್ಕೂ ತಾನೇ, ಅಷ್ಟೇ ಅಲ್ವಾ, ನಾನು ಕೊಡ್ತೀನಿ ಫೋನು ತಗೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಭಾಗ್ಯ ಅಂತೂ ನೀನು ಮನಸ್ಸು ಬದಲಾಯಿಸ್ಬಿಟ್ಟಿಲ್ಲ ಅಂತ ಹೇಳಿದಾಗ, ಅತ್ತೆ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ, ಅವ್ರ ಹತ್ರ ಮಾತಾಡಬೇಕು, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ, ಏನೋ ಒಂದು ಆಗಲಿ ತಗೋ ಅಂತ ಹೇಳಿ ಕೊಡ್ತಾರೆ. ಈ ಕಡೆ ನೋಡಿದ್ರೆ ತಾಂಡವಿಂದ ಮಲ್ಕೊಂಡಿರ್ತಾನೆ. ಆಗ ಅವರು ಟೀ ತೊಗೊಂಡು ಬಂದ್ಬಿಟ್ಟು ಕಾರನ್ನು ಒಂದರ ಹತ್ರ ಪಾರ್ಕ್ ಮಾಡಿರ್ತಾರೆ. ಬಾಸ್ ಎದಳಿ ಬಾಸ್ ಅಂತ ಹೇಳಿ ಎಬ್ಬಿಸ್ತಾರೆ. ಆಗ ಎಲ್ಲೋ ಇದೀವಿ ನಾವು, ಏನೋ ಹೊಸ ಜಾಗ ಯಾವುದೋ ಇದು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬೇಕು ಬಿಡೋ ನನ್ನ ಅಂತ ಹೇಳಿದಾಗ, ಅಯ್ಯೋ ಬಾಸ್ ನಾವು ನಿಮ್ಮನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಲ್ವಾ, ಆಯಿತು, ಒಂದು ಪಾರ್ಸಲ್ ಇದೆ ಬಾಸ್, ಅದನ್ನು ಡೆಲಿವರಿ ಮಾಡಿಬಿಟ್ಟು ಹೋಗ್ತಾ ಇರೋದು ಅಷ್ಟೇ, ತೊಗೊಳ್ಳಿ ಟೀ ಕುಡೀರಿ ಅಂತ ಹೇಳ್ದಾಗ ಕುಡಿತಾ ಇರ್ತಾನೆ. ಆದರೆ ಒಂದು ಹುಡುಗಿನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಇದು ಪಾಪ ಏನೂ ಗೊತ್ತಿರೋದಿಲ್ಲ, ಏನೋ ಪಾರ್ಸಲ್ಲು ಪಿಕಪ್ ಡ್ರಾಪ್ ಅಂತ ಹೇಳಿರ್ತಾರೆ. ಅದಾದಮೇಲೆ ಮಾಲ್ ಇದೆ ಸರ್ ಗಾಡಿನಲ್ಲೇ, ಇನ್ನೇನು ಸ್ವಲ್ಪ ಹೊತ್ತು ಬಂದುಬಿಡ್ತೀವಿ, ಡ್ರಾಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ನಾನು ಹೋಗ್ತೀನಿ, ನಿಮ್ಮ ಕೆಲಸ ನೀವು ಮಾಡಿಕೊಡ್ರು, ನಂಗೆ ಕೆಲಸ ಇದೆ ಅಂತ ಹೇಳಿದಾಗ, ಸರ್ ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ, ನಡೀರಿ ಇವಾಗ ಅದನ್ನು ಇಳಿಸೋದಕ್ಕೆ ನಿಮ್ಮದು ಸಹಾಯ ಬೇಕಾಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ ಅವನು ಕೂಡ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಕನ್ನಿಕಾ ಬಂದಿರ್ತಾಳೆ. ರೂಮಿಗೆ ಬಂದ ತಕ್ಷಣವೇ ಆದಿ ಫೋನ್ ನೋಡಿ, ಬ್ರೋ ಫೋನಲ್ಲಿ ಯಾರ ನಂಬರ್ ಬ್ಲಾಕ್ ಆಗಿದೆ, ಅವರೇ ಬ್ರೋ ಹುಡುಗಿ ಅಲ್ವಾ, ಸರಿ ಚೆಕ್ ಮಾಡ್ತೀನಿ ಅಂತ ಹೇಳಿ ನೋಡ್ಬಿಟ್ಟು ಭಾಗ್ಯ ನಂಬರ್ ಇರೋದನ್ನ ನೋಡಿ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಆದಿ ಕೂಡ ಅದೇ ಟೈಮಿಗೆ ವಾಶ್ರೂಮಿಂದ ಬರ್ತಾನೆ. ಕನಿಕಾ ಅಂತ ಹೇಳಿದಾಗ, ಬ್ರೋ ಪ್ಯಾಕಿಂಗಿಗೆ ಏನಾದರೂ ಹೆಲ್ಪ್ ಬೇಕಾ ಅಂತ ಹೇಳಿ ಬಂದೆ ಅಂತ ಹೇಳಿದಾಗ, ಅದೆಲ್ಲ ಏನು ಬೇಡ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು, ನೀನು ಕೆಳಗಡೆ ಇರು, ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಅವಳು ಬಂದು ಕೆಳಗಡೆ ಇರ್ತಾಳೆ. ಆದಿ ಬರ್ತಾ ಇರ್ತಾನೆ. ಬಂದ ತಕ್ಷಣ ಎಲ್ರಿಗೂ ಕೂಡ ಹಗ್ ಮಾಡಿ ಬಾಯ್ ಹೇಳಿ ಅವ್ರ ಅಪ್ಪಂಗೆ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಸುನಂದ ಕೂಡ ಹೊರಗಡೆ ಬಂದು ಫೋನ್ ಮಾಡ್ತಾ ಇರ್ತಾಳೆ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ ರಿಸೀವ್ ಮಾಡಿ ಹಾಗೆ ಇಟ್ಕೊಂಡಿರ್ತಾನೆ. ಆದರೆ ಹಲೋ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಸುನಂದ ಜೋರು ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ತನ್ವಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಎಲ್ಲರೂ ಬರ್ತಾ ಇರ್ತಾರೆ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಪಪ್ಪ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾರೆ. ಅದೇ ಟೈಮಿಗೆ ನಿಮ್ಮ ಮನೇಲಿ ಯಾರು ಬರ್ತಾ ಇದ್ದಾರೆ, ನಮ್ಮ ಪಪ್ಪ ಸ್ವಲ್ಪ ಬರೋದು ಟೈಮ್ ಆಗ್ತಾ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಅಮ್ಮ, ನೀನು ಹೋಗಿ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇರು, ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ನೋಡಿದೆ ತನ್ವಿ, ನಿಮ್ಮ ಪಪ್ಪ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ, ಹೌದು ಕಣೆ, ಸರಿ ಆಯಿತು, ನಾನು ಒಂದ್ಸಲ ಫೋನ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳಿ ಫೋನ್ ಮಾಡ್ತಾಳೆ. ತಾಂಡವ್ಗೆ ಫೋನ್ ಬರುತ್ತೆ. ರಿಸೀವ್ ಮಾಡಿಬಿಟ್ಟು ಹಲೋ ಪಪ್ಪ ಅಂತ ಹೇಳಿದಾಗ, ಇವತ್ತು ಮೀಟಿಂಗ್ ಇತ್ತಲ್ವಾ ಅಂತ ಹೇಳಿ ನೆನಪಿಸ್ಕೊತಾ ಇರ್ತಾನೆ. ಪಪ್ಪ ಎಲ್ಲಿದ್ದೀರಾ ಪಪ್ಪ, ಬ್ಯುಸಿನಾ ಅಂತ ಹೇಳಿದಾಗ, ಅದು ಪುಟ್ಟ ಸ್ವಲ್ಪ ನನ್ನ ಕೆಲಸದ ಮೇಲೆ ಮರ್ತೇ ಹೋಗ್ಬಿಟ್ಟೆ, ಇರು ಪುಟ್ಟ ಬರ್ತೀನಿ ಅಂತ ಹೇಳಿದಾಗ, ಪಪ್ಪ ನೀವು ಬ್ಯುಸಿ ಇದ್ದರೆ ಪರವಾಗಿಲ್ಲ ಪಪ್ಪ, ನಾನು ನಮ್ಮ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳಿದಾಗ, ಇಲ್ಲ ಪುಟ್ಟ ನಾನೇ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಹಿಂದ್ಗಡೆ ಇರೋ ಹುಡುಗಿಗೆ ಎಚ್ಚರ ಆಗ್ಬಿಟ್ಟು ಡಿಕ್ಕಿನಲ್ಲಿ ಒದ್ದಾಡ್ತಾ ಇರ್ತಾಳೆ. ತಾಂಡವಾಗ ಫೀಲ್ ಆಗ್ತಾ ಇರುತ್ತೆ, ಏನೋ ಇದು ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಡೌಟಲ್ಲೇ ನೋಡ್ತಾ ಇರ್ತಾನೆ. ಮುಂದಿನ ವೀಡಿಯೋದಲ್ಲಿ ನೋಡಿದ್ರೆ ಭಾಗ್ಯ ಆದಿಗೆ ಫೋನ್ ಮಾಡಿರ್ತಾಳೆ. ಆದಿಯವರೇ ಅದು ಅಂತ ಹೇಳಿದಾಗ, ಭಾಗ್ಯ ಅವರೇ ಐ ಆಮ್ ರಿಯಲಿ ಸಾರಿ, ಸುನಂದ ಅವ್ರು ಇವಾಗ ತಾನೇ ಫೋನ್ ಮಾಡಿ ನನಗೆಲ್ಲ ವಿಚಾರನೂ ಹೇಳಿದ್ರು, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಬರೋದಿಲ್ಲ, ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಫೋನು ಮಾಡೋದಿಲ್ಲ, ನಿಮ್ಮ ಎಲ್ಲರ ನಂಬರ್ನೂ ಬ್ಲಾಕ್ ಮಾಡ್ತಾ ಇದ್ದೀನಿ, ಬಾಯ್ ಭಾಗ್ಯ ಅವರೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇದನ್ನೆಲ್ಲ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಬಾಯ್ ಹೇಳ್ತಾ ಇದ್ದಾರೆ, ಎಲ್ಲರ ನಂಬರ್ನು ಬ್ಲಾಕ್ ಮಾಡಿ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಫುಲ್ ಶಾಕ್ ಆಗಿರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ